ಎಲ್ಲರೂ ಮಾತಾಡಿದ್ರು. ಸಾರ್ ರಮೇಶ್ ಸರ್ ಮಾತಾಡಿದ್ರು, ದತ್ತಣ್ಣ ಸಾಹೇಬ್ ಮಾತಾಡಿದ್ರು, ನಮ್ಮ ಹೀರೋಯಿನ್ ಮಾತಾಡಿದ್ರು, ಧ್ರುವ ಮಾತಾಡಿದ್ರು. ಎಲ್ಲರೂ ಮಾತಾಡಿದ್ದಾರೆ. ನಾನೇನು ಸ್ಪೆಷಲ್ ಆಗಿ ಮಾತಾಡೋದು ಬೇಡ. ಇಲ್ಲಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಏಪ್ರಿಲ್ 30ಕ್ಕೆ. ಅಂಡ್ ನಾವು ಹಿಂದೆ ಏನ್ ಮಾಡಿದ್ವಿ, ಏನ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಮುಂದೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಸಿನಿಮಾ 30ಕ್ಕೆ ಬರ್ತಾ ಇದೆ, ಅದನ್ನ ನೋಡಿ. ಇದಕ್ಕೆಲ್ಲದಕ್ಕೂ ಕಾರಣ ಅಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ನ ಹೀರೋ ಅಂತಿದ್ದೆ ಯಾವಾಗ್ಲೂ. ನನ್ನ ಸಿನಿಮಾಗಳ ಮ್ಯೂಸಿಕ್ ಡೈರೆಕ್ಟರ್ ಹೀರೋ ಅಂತಿದ್ದೆ. ಆಮೇಲೆ ಯಾವಾಗಲೂ ಧ್ರುವನು ಅದೇ ಹೇಳ್ತಿದ್ದ. ಈ ಸಿನಿಮಾಗೆ ಆಕ್ಚುಲಿ ಹೀರೋ ಬಂದ್ಬಿಟ್ಟು KVN ಅವರು. ಯಾಕಂಗೆ ಹೇಳ್ತೀನಿ ಅಂತಂದ್ರೆ, ಒಬ್ಬ ನಿರ್ಮಾಪಕ ಆದವನು ಒಂದು ಸಿನಿಮಾ ಮಾಡ್ಬೋದು ಆರಾಮ್ಸೆ. ಅವ್ರಿಗೊಂದು ಲಿಮಿಟ್ ಇರ್ತದೆ, ಒಂದು ಬಜೆಟ್ ಇರ್ತದೆ, ಒಂದು ಲಿಮಿಟ್ ಇರುತ್ತೆ. ಅಂದ್ರೆ ಇಷ್ಟಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಒಂದು ವರ್ಷದಲ್ಲಿ ಸಿನಿಮಾ ಮುಗಿಸ್ಬಿಟ್ಟು ರಿಲೀಸ್ ಮಾಡಬೇಕು. ಯಾಕಂದ್ರೆ ಎಲ್ಲಾ ನಿರ್ಮಾಪಕನ ಆಸೆಗಳು ಅದೇ ಇರ್ತದೆ. ಯಾಕಂದ್ರೆ ಬಂಡವಾಳ ಹಾಕೋರು ಎಲ್ಲರೂ ಅದೇ ರೀತಿ ಯೋಚನೆ ಮಾಡ್ತಾರೆ. ಬಟ್ KVN ಸರ್ ತುಂಬಾ ಇಂಗ್ಲಿಷ್ ವರ್ಡ್ ಅಂದ್ರೆ ತುಂಬಾ ಫ್ಯಾಷನ್ ಕರೆಕ್ಟಾ? ಪ್ಯಾಷನ್, ಓಕೆ, ಐ ಡೋಂಟ್ ನೋ, ಸಾರಿ, ಓಕೆ. ತುಂಬಾ ಅವ್ರಿಗೆ ಫ್ಯಾಷನ್ ಇದೆ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನಾನು ಏನಾದ್ರೂ ಮಾಡಿ ಅವ್ರಿಗೆ ವಾಟ್ಸಪ್ ಅಲ್ಲಿ ಏನೋ ಕಳಿಸಿದ್ರೆ, ಫ್ರೆಂಡ್ಸ್ ಇನ್ನೇನಾದ್ರು ಮಾಡ್ಬೋದು ನೋಡಿ, ಇದನ್ನ ಇದು ಹಿಂಗೆ ಮಾಡ್ಬೋದು ನೋಡಿ ಅಂದ್ರೆ, ಅವ್ರಿಗೆ ಎಷ್ಟು ತುಡಿತಾ ಅಂದ್ರೆ ಅವ್ರಿಗಿರೋ ಜಾಬ್ಗೆ, ಅವ್ರಿಗಿರೋ ಟೈಮಿಂಗ್ಸ್ಗೆ ಅವ್ರು ಅಷ್ಟು ನೋಡಿ, ಅಷ್ಟು ಎನರ್ಜಿಕ್ ಆಗಿ ಇನ್ನ ನಮ್ಗೆ ಪುಷ್ ಮಾಡೋರು. ಅವರು ಇನ್ನ ಏನೋ ಮಾಡ್ಬೋದು ನೋಡಿ, ಸಮಥಿಂಗ್ ಡೂ, ಏನೋ ಚೇಂಜ್ ಮಾಡ್ಬೋದು ನೋಡಿ ಅದನ್ನ ಅಂದ್ರೆ. ಟಿಲ್ ನಾನು ಟ್ರೈಲರ್ ಇವತ್ತು ಲಾಂಚ್ ಆಗಿದೆ, ನೆನ್ನೆನೂ ಕೂಡ ಬೆಳಿಗ್ಗೆನೂ ಕೂಡ ಅದು ನೋಡಿ ಇದು ನೋಡಿ ಅಂದ್ರೆ ಅಷ್ಟು ಕುತೂಹಲ, ಅಷ್ಟು ಫ್ಯಾಷನೇಟು, ಅಷ್ಟು ಸಪೋರ್ಟು. ಈ ತರ ಒಬ್ಬ ನಿರ್ಮಾಪಕ, ಈ ತರ ಒಬ್ಬ ಸಂಸ್ಥೆ ನನಗೆ, ಸಾರಿ ಏಕವಚನ ಮಾತಾಡ್ತೇನೆ ನಿರ್ಮಾಪಕ ಅಂತ, ಸಾರಿ ಸರ್. ಅಂಡ್ ಈ ತರ ಒಂದು ಸಂಸ್ಥೆ ಕನ್ನಡ ಚಿತ್ರಕ್ಕಲ್ಲ, ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಂಸ್ಥೆ ಇದು. ಆಮೇಲೆ ಎಷ್ಟೋ ಸಾವಿರಾರು ಜನಕ್ಕೆ ಅನ್ನ ಹಾಕಿದಾರೆ ಸರ್. ಹೀಗೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅಂಡ್ ಅಂತ ನಾನು ಯಾವಾಗ್ಲೂ ಆಶಿಸ್ತೀನಿ. ಅದಕ್ಕೆ ಅವ್ರನ್ನ ಯಾವಾಗ್ಲೂ ಅಷ್ಟೇ. KD ಸಿನಿಮಾ ಹೀರೋ ಯಾರು ಅಂದ್ರೆ, ಇಲ್ಲಿ ಧ್ರುವ ಅಲ್ಲ, ಪ್ರೇಮ್ ಅಲ್ಲ, ರವಿ ಸರ್ ಅಲ್ಲ, ರಮೇಶ್ ಸರ್ ಅಲ್ಲ, ಅಂಡ್ ಯಾರು ಅಲ್ಲ, ಓನ್ಲಿ KVN ಸರ್. ಸೊ ಬಿಕಾಸ್ ದ ಗಟ್ಸ್ ಅಂತೀವಲ್ಲ, ಗಟ್ಸ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅದೇನೋ ಗುಂಡಿಗೆ ಇರ್ಬೇಕು, ನಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಅವನ ಗುಂಡಿಗೆ ಇರ್ಬೇಕು ಬಿಡ್ರ, ತಾಕತ್ ಇರ್ಬೇಕು ಬಿಡ್ರ, ಲವ್ ಅಂತೀವಲ್ಲ. ಸೊ ಆ ಮಟ್ಟಕ್ಕೆ ಅದಕ್ಕೆ ಪವರ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್. ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ, ನಮ್ಮಿಂದ ಏನಾದ್ರು ತೊಂದರೆ ಆಗಿದ್ರೆ ಕ್ಷಮೆ ಇರಲಿ ಸರ್. ಸೊ ಎನಿಥಿಂಗ್ಸ್ ಅಂಡ್ ಜಯ ಆಂಜನೇಯ ಗುರು, ಜಯ ಆಂಜನೇಯ. ಅಂಡ್ ಧ್ರುವನ್ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಸಿನಿಮಾ ನೋಡಿದವ್ರು ಯಾರೇ ಆಗ್ಲಿ, ಅಂದ್ರೆ ಸೆನ್ಸಾರ್ ಆಫೀಸರ್ ನೋಡಿದ್ರು, ಅಂಡ್ ಸುಮಾರು ಜನ ಸಿನಿಮಾ ಸುಮಾರು ಜನ ಅಂದ್ರೆ ಬೇರೆ ನೋಡಿಲ್ಲ, ಸೆನ್ಸಾರ್ ಆಫೀಸರ್ ಟೆಕ್ನಿಷಿಯನ್ಸ್ ಎಲ್ಲ. ಸೆನ್ಸಾರ್ ಅವ್ರು ಫಸ್ಟ್ ನೋಡಿದ ತಕ್ಷಣ ಒಂದೇ ಹೊಗಳಿದ್ರು ಅವರು, ಏನ್ ಚೆನ್ನಾಗಿ ಮಾಡಿದಾನ್ ಧ್ರುವ, ಸಖತ್ ಮಾಡಿದಾನ್ ಸರ್, ತುಂಬಾ ಚೆನ್ನಾಗಿ ಮಾಡಿದಾನ್ ಸರ್ ಅಂತ. ಅಂದ್ರೆ ಅಷ್ಟು ಮಟ್ಟಿಗೆ ಇದಾಗಿದೆ ಮಗನೆ ನೀನು. ಎಲ್ಲರೂ ಇಲ್ಲ ಅಂತಕ್ಕಂಥ ಡೆಲ್ಲಿ, ಬಾಂಬೆ ಸೆನ್ಸಾರ್ ಆಫೀಸರ್ ಹೇಳಿದ್ರು, ಹೊರಗಡೆ ನಿಂತಿದ್ದೆ, ವೆಲ್ ಮೇಡ್ ದಿಸ್ ಗಾಯ್ ಇಸ್ ಗುಡ್ ಅಂತ. ಗೊತ್ತಲ್ಲ, ನನ್ನ ಇಂಗ್ಲಿಷ್ ಅವ್ರ ಇಂಗ್ಲಿಷ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಫ್ ಇಂಡಿಯಾ ನಡೀತಾ ಇರ್ತದೆ. ಸೊ ನಾನು ಅಕಸ್ಮಾತ್ ನನ್ಗೇನಾದ್ರು ಗೊತ್ತಿಲ್ಲ ಅಂದಾಗ ಸುಪ್ರೀತವ್ರಿಗೆ ಹೇಳಿದೆ, ಮಗನೆ ಮಾತಾಡಲ್ಲ, ಮಾತಾಡ ನೀನು ಅಂತ ಅವ್ರಿಗೆ ಹೇಳ್ತಿದ್ದೆ. ಸೊ ಹಿಂಗೆ ತುಂಬಾ ಚೆನ್ನಾಗಿ ಮಾಡಿದೆ, ನೀನು ತುಂಬಾ ಚೆನ್ನಾಗಿ ಮಾಡಿದೆ ಮಗನೆ. ನಾನು ಎಲ್ಲಾರನ್ನೂ ಹೊಗಳೋದ್ಕಿಂತ ಹೆಚ್ಚಾಗಿ ಸಿನಿಮಾ 30ನೇ ತಾರೀಕು ಬರುತ್ತೆ, ದಯವಿಟ್ಟು 30ಕ್ಕೆ ಬರ್ತಾ ಇದೆ, ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ. ಇದು ಕನ್ನಡ ಸಿನಿಮಾ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಂಸ್ಥೆ, ತುಂಬಾ ಫ್ಯಾಷನೇಟ್ ಆಗಿ, ತುಂಬಾ ಇದಾಗಿ. ನಾವು 3 ವರ್ಷ ಕಷ್ಟಪಟ್ಟಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ 3 ವರ್ಷ ನಮ್ಮನ್ನ ಅವರು KVN ಸರ್ ಮೇಂಟೈನ್ ಮಾಡಿದಾರಲ್ಲ. ಫಸ್ಟ್ ಆಫ್ ಆಲ್ ಪ್ರೇಮ್ ಅಂದ ತಕ್ಷಣ, ಅಯ್ಯೋ ನನ್ ಮಗ ಬಜೆಟ್ ಜಾಸ್ತಿ ಮಾಡ್ತಾನ ಗುರು, ಅಯ್ಯೋ ವರ್ಷ ಅನ್ಕಟ್ಟು ಹೇಳಿತಾನ ಗುರು ಅಂತಾರೆ. ಅಂತದ್ರಲ್ಲಿ ನಮ್ಮನ್ನ ಸಾಕಿದ್ದಾರೆ. ಸೊ ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಲೆಸಿಂಗ್ಸ್, ನಿಮ್ ಸಪೋರ್ಟ್ ಹೀಗೆ ಇರ್ಲಿ ನನಗೆ. ಅಂಡ್ ರಮೇಶ್ ಸರ್ ಬಗ್ಗೆ ಮಾತಾಡಂಗಿಲ್ಲ, ಸಿನಿಮಾ ನೋಡೋದ್ಮೇಲೆ ಮಾತಾಡ್ತೀನಿ ರಮೇಶ್ ಸರ್ ಬಗ್ಗೆ. ತುಂಬಾ ಚಮಕಿದೆ ಸಿನಿಮಾ, ಟೋಟ್ಲಿ ಡಿಫ್ರೆಂಟ್, ಬೇರೆ ಆಯಾಮದಲ್ಲಿ ಹೋಗುತ್ತೆ. ಅಂಡ್ ನಮ್ಮ ಡಾರ್ಲಿಂಗ್ ಇವತ್ತು ಬರ್ಬೇಕಾಗಿತ್ತು ಆಕ್ಚುಲಿ. ಸೊ ಅವ್ರದ್ದು ಯಾವ್ದು ಯಾಡ್ ಶೂಟ್ ಅಲ್ಲಿ ಇದಾರೆ, ಸೊ ಅದರಿಂದ ಬರಕ್ಕಾಗಿಲ್ಲ, ಬಟ್ ಬರ್ತಾರೆ. ಅದನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಅವ್ರದೊಂದು ಸುದ್ದಿಗೋಷ್ಠಿ ಮಾಡ್ತೀನಿ, ನಿಮ್ನೆಲ್ಲ ಕರಿತೀನಿ. ಸೊ ಅವರು ಎಂಟ್ರಿ ಆಗ್ತಾರೆ, ಕಾಲಭೈರವ. ಸೊ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಎಂಟ್ರಿ. ಅಂಡ್ ಈ ಸಿನಿಮಾ ಇವಾಗಲೇ ಹೇಳ್ಬಿಡ್ತಾ ಇದೀನಿ ನಿಮ್ಗಳಿಗೆ, ಈ ಸಿನಿಮಾ ನೋಡುವಾಗ ಇದೇನ್ ಟ್ರೈಲರ್ ಅಂತ ನೋಡಿದ್ರಿ, ಇವಾಗ ಈ ಸಿನಿಮಾನೇ KDನೇ ಟ್ರೈಲರ್. ಎಂಟರ್ ಸಿನಿಮಾ, ಹೋಲ್ ಸಿನಿಮಾ ಇಸ್ ಅ ಟ್ರೈಲರ್.
ನೀವು ಪ್ರತಿ ಪಾತ್ರಗಳು ಹುಟ್ಟುತ್ತವೆ, ಪ್ರತಿ ಪಾತ್ರಗಳು ಜಸ್ಟಿಫಿಕೇಶನ್ ಇರ್ತದೆ, ಪ್ರತಿ ಪಾತ್ರಗಳು ಎಂಡ್ ಆಗಲ್ಲ. ಸೊ ಆ ಎಂಡ್ ಯಾವಾಗ ಆಗುತ್ತೆ ನೀವೆಲ್ಲ ಸಿನಿಮಾ ನೋಡಿದಾಗ ನೀವೇ ಅರ್ಥ ಮಾಡ್ಕೊತೀರ ಅದನ್ನ. ಬಟ್ ದಿಸ್ ಕೆಡಿ ಸಿನಿಮಾ ಇಸ್ ಓನ್ಲಿ ಟ್ರೈಲರ್. ಓಕೆ, ಪ್ಲೀಸ್ ವಾಚ್ 30th 30ಕ್ಕೆ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಬಟ್ ಆದ್ರೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲ ಅಳಲ್ಲ, ಯಾಕೆ ಅಳ್ಬೇಕು, ಒಳ್ಳೆ ಆಯ್ತರಿ, ಒಳ್ಳೆ ಚೆನ್ನಾಗಿ ಸಾಕಿದಾರೆ ನಮ್ಮನ್ನ. KVN ಸರ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಗೆ, ಯಾವ್ಯಾಕೆ ಕೇಳಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.